ಎಲಿಮಿನೇಷನ್ ಪ್ರಾಸೆಸ್ ಅಂತ ನೆನೆಸ್ಕೊಂಡಾಗ ತುಂಬ ಶಾಕಿಂಗ್ ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿದ್ದಿದ್ದು ತನಿಷಾ ಅವರು ಎಲಿಮಿನೇಟ್ ಆದಂಥ ಪ್ರಾಸೆಸ್ಸು. ಸಡನ್ನಾಗಿ ಅವರು ಹೋದಂಥ ರೀತಿ ಇರ್ಬೋದು. ಅವಾಗ ನಿಮಗೆ ವರ್ತೂರ್ ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ. ಸೊ ಬೆಂಕಿ ನಿಮ್ಮ ಜೊತೆ ಬಹಳನೇ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಬೆಂಕಿ ಅಂತಂದರೆ ಏನು ನೆನಪಾಗುತ್ತೆ? ನಾನಿಟ್ಟಿರೋ ಹೆಸರು ನಾನೇ ಇಟ್ಟಿದ್ದವಳು ಬೆಂಕಿ ಅಂತ. ಈಗಲೂ ಇದು ಮಾಡ್ತಾಳೆ, ನೀನು ಇಟ್ಟಿರೋ ಹೆಸರಲ್ಲಿ ನೋಡೋ ಆಲ್ಬಮ್ ಸಾಂಗ್ ಮಾಡಿಸಿದ್ದೀನಿ ಅಂತ, ಆಲ್ಬಮ್ ಸಾಂಗ್ ಬಂದಿದೆ ಅಂತ. ಬೆಂಕಿನೇ ಅದು, ಫೈರ್. ಅದು ಬಿಗ್ ಬಾಸ್ನ ಸೌಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಅವಳು. ಸೌಂಡಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾಯಿದ್ಲು. ಅದು ಹತ್ತಿದ್ದಕ್ಕೆ ಕಾರಣ ಏನಂದರೆ ಅವತ್ತು ಮಿಡ್ ವೀಕ್ ಎಲಿಮಿನೇಷನ್. ಸೊ ಈ ಟೈಮಲ್ಲಿ ಹೋಗಿ ಡೈರೆಕ್ಟಾಗಿ ಸ್ಟೇಜ್ಗೆ ಹೋಗ್ತಾ ಇಲ್ವಲ್ಲ ಅವರು ಅನ್ನೋದೊಂದು ಫೀಲ್ ಇತ್ತು ಆ್ಯಕ್ಚುಲಿ. ಆಮೇಲೆ ಆವಾಗ ತಾನೇ ಅವಳಿಗೆ ಮನೆದೆಲ್ಲ ಹೇಳ್ಕೊಂಡಿದ್ಲು, ಮತ್ತು ಕಪ್ ಗೆಲ್ಲೇಬೇಕು ಅನ್ನೋದು ಅವಳಿಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಗೆಲ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿದ್ಲು. ಹೋಗ್ತಾ ಇದ್ದಾಳಲ್ಲ, ಕಾಲು ಬೇರೆ ಏಟಾಗಿತ್ತು. ಇಷ್ಟೆಲ್ಲ ನೋವುಗಳು ನಮ್ಮ ಮುಂದೆ ಕಣ್ಣಿಗೆ ಬಂದಾಗ ಅವಳಿಗೆ ಭಾರಿ ಬೇಜಾರಾಗ್ತೈತೆ ನನಗೆ. ಅವಳು ಅಳೋದು, ಬಿಗ್ ಬಾಸ್ ಎಂಥ ಅನ್ಯಾಯ ಮಾಡಿದ್ರಿ, ಇಂಥ ಟೈಮಲ್ಲಿ ನಾನು ಕಳಿಸ್ತಾ ಇದ್ದೀರಲ್ಲ ಅಂತ. ಅವೆಲ್ಲ ನೋಡಿದಾಗ ನನಗೆ ಕಣ್ಣೀರು ಜಾಸ್ತಿ ಆಯಿತು ಆ್ಯಕ್ಚುಲಿ. ಫೀಲಿಂಗ್ ಆಯಿತು. ಸೊ ಒಳ್ಳೆಯ ಹುಡುಗಿ.